ತೊಟ್ಟಿ ಹಾಕ್ಬಿಟ್ಟಿದ್ಯಾನ ಬೋರ್ದು ಅದು ಹಾಕಿದ್ದೆ ನೀವು ಬಿಟ್ಬಿಟ್ಟ ಇಲ್ಲ ಅದೇ ಇಲ್ಲೇ ಇತ್ತು ಅದು ಸಡನ್ ಆಗಿ ನೋಡಿದ್ರೆ ಅದು ನಾನು ಅಣ್ಣ ನಮ್ಮ ಹುಡುಗಿ ಮಾತಾಡ್ಕೊಂಡು ಬಂದು ಯಾವ್ದೋ ಫೋನ್ ಬತ್ತು ಮಾತಾಡ್ತಾ ಇದ್ದಾನೆ ಒಳಗೆ ಹೋದೆ ಹಿಂಗಿತ್ತಲ್ಲ ಇದು ಅವೇ ಇರಬೇಕು ಅಂತ ಡೌಟ್ ಅಲ್ಲಿ ಕಾಲ್ ಮಾಡಿದ್ಲ ನಾನು. ಲೈಟ್ ಹಾಕಿರ್ತಾನೆ ಒಟ್ಟಲ್ಲಿ ಲೈಟ್ ಈಗ ಆಫ್ ಮಾಡ್ದ ಅವನು. ಒಟ್ಟಲ್ಲಿ ಲೈಟ್ ಮನೆ ಒಳಗೆ ಹೋಗೋರ್ಗು ಇವಾಗ ಏನಾಗಿದೆ ಸ್ನೇಹಿತರೆ, ತುಂಬ ಬಿಸಿಲಿದೆ ಅಂದರೆ ವೆದರ್ ಚೇಂಜ್ ಆಗಿದೆ. ಚಳಿ ಇದ್ದಾಗ ಹೊರಗಡೆ ಬರಲ್ಲ ಹಾವುಗಳು. ನೋಡಿ ಹಿಂಗೆ ತುಂಬ ಬಿಸಿಲು ಇದ್ದಾಗ ಹಾವುಗಳು ಬಿಲ್ಲಲ್ಲಿ ಇರಲ್ಲ, ಈ ಥರ ಮನೆಗಳ ಹತ್ರ ಬರ್ತಾನೆ. ಬನ್ನಿ ತೋರಿಸ್ತೀನಿ. ತೊಟ್ಟಿ ಹಾಕ್ಬಿಟ್ಟಿದ್ಯಾನ ಬೋರ್ದು ಅದು ಹಾಕಿದ್ದೆ ನೀವು ಬಿಟ್ಬಿಟ್ಟ ಇಲ್ಲ ಅದೇ ಹೋಗಿ ತೂಕೋತಾರೆ ಅದು. ಎಷ್ಟೊತ್ತಾಯ್ತು ಇದು? ಎಷ್ಟೊತ್ತಾಯ್ತು ಗೊತ್ತಿಲ್ಲ. ನಾನು ಅಕ್ಷಿ ಇವಾಗ ಮನೆಗೆ ಬಂದು ನಮ್ಮಪ್ಪ ಫೋನ್ ಆಚೆ ಹೋಗ್ಬಿಟ್ಟು ಹೊರಗಡೆ ಬಂತು. ಕಾಲಿಕ್ತಾ ಇದ್ರಂತ ಏನಿದು ಹಿಂಗ್ ಹೋಯ್ತಾ ಇದೆ ನೋಡ್ರಿ. ಕಾಲಿಕ್ಕುವಾಗ ನೋಡಿರೋದು. ಹೆವಿ ಡೇಂಜರ್ ಅಲ್ವಾ? ಹೆವಿ ಡೇಂಜರ್ ಇದು. ಹಿಮೋಟಾಕ್ಸಿಕ್ ಏನಪ್ಪ? ಔಷಧಿ ಇಲ್ವಾ ಇದಕ್ಕೆ? ಐತೆ, ಯಾಕಿಲ್ಲ? ಔಷಧಿ ಐತೆ. ಅಂದ್ರೆ ಏನ್ ಗೊತ್ತಾ, ಇದು ಹಿಮೋಟಾಕ್ಸಿಕ್ ಅಲ್ವಾ, ಇದು ನಮ್ಮ ಬ್ಲಡ್ ಮತ್ತೆ ನಮ್ಮ ಮಾಂಸನ ಗ್ಯಾಂಗ್ರಿಂಗ್ ಆಯ್ತಿದೆ. ಆದಷ್ಟು ಬೇಗ ಯಾವ ಕಚ್ಚಿದ ಕೂಡಲೇ ದಾರ ಕಟ್ಟಬಾರ್ದು, ಕುಯ್ಕೋಬಾರ್ದು, ಮತ್ತು ನೀರು ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಫಸ್ಟು ಒಂದು ಒಳ್ಳೆ ಸರ್ಕಾರಿ ಹಾಸ್ಪಿಟ್ಲು ಇಲ್ಲ ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿಬಿಟ್ರೆ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಏನೂ ತೊಂದರೆ ಆಗಲ್ಲ. ಇಂಗ್ಲೀಷ್ ಮೆಡಿಸಿನ್ ಬೆಸ್ಟು. ಆದರೂ ಇವತ್ತು ನೀವು ಕೊಳಕಮಂಡ ಕರ್ಸ್ಕೊಟ್ರಲ್ಲ ಬಾಮನ, ಮರಿ ಏನಿಲ್ಲ, ಆಯ್ತು 2.5-3 ವರ್ಷ ಆಯ್ತು ಇದಕ್ಕೆ. ಹಿಂಗೈತೆ ಸಕ್ಕ ಬ್ಯೂಟಿಫುಲ್ ಆಗೈತೆ. ಹಂಜಾರ್ತಾ ಇದೆ. ನಿನ್ನ ಗಾಡಿ ಎಷ್ಟು ಚೆನ್ನಾಗಿ ನೋಡ್ಕೋತೀಯ, ನಾನು ಹಾವುಗಳು ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಹಾಂ ಅಲ್ವಮ್ಮ? ಅದ್ರದ್ದೆಲ್ಲ ಏನಿಲ್ಲ, ಬಿಸಿಲು ಇವಾಗ ಏನು ಮಾಡೋಕ್ಕಾಗಲ್ಲ ಕಣ. ಸಿಕ್ಕದಾಯ್ತು ನೋಡಿ. ಆ್ಯಕ್ಚುಲಿ ಇವಾಗ ನಾವು ನಮ್ಮ ರೈತರುಗಳು ಮೇಯ್ನಾಗಿ ಈ ಮಾವಿನ ಸೊಪ್ಪು ಎಲೆ ತುಂಬ ಉದುರಿರ್ತದೆ. ಮಾವಿನ ಸೊಪ್ಪು ಎಲೆಗೂ ಮತ್ತು ಈ ಜಾಗ ಇರ್ತದೆ, ಕಾಣಿಸೋದೇ ಇಲ್ಲ. ಆದಷ್ಟು ಗಂಬೂಟ್ ಶೂಟ್ನ ಬಳಸಿ ಈ ಟೈಮಲ್ಲಿ ನೀವು ಸೇಫಾಗಿರಿ. ಬನ್ನಿ ಇದನ್ನು ಪ್ಯಾಕ್ ಮಾಡೋಣ. ಈಗ ಎದ್ದವರು ಆಚೆ ಹೋಗಿದ್ದು ಸಕ್ಕದಾಗಿದ್ದಾನೆ. ಒಂದು ಕತ್ರಿ ಇಟ್ಕೊಡು, ಕೇಳಿಸ್ಕೊ ಹೇಳ್ತೀನಿ. ಯಾಕಂದರೆ ಹಾವುಗಳು ಎಷ್ಟು ಮುಖ್ಯ ಅಂತ ಅಂದರೆ ಅದು ರೈತನ ಮಿತ್ರ, ನಮ್ಮೆಲ್ಲರ ಮಿತ್ರ. ಯಾಕೆ ಅಂತ ಅಂದರೆ ಇಲಿ ಕಪ್ಪೆಗಳು ಕ್ರಿಮಿಕೀಟಗಳು ಕಡಿಮೆ ಆಗಬೇಕಂದ್ರೆ ಹಾವುಗಳು ನಮ್ಗೆ ಇರಲೇಬೇಕು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಇನ್ನೊಂದೇನಂತಂದರೆ ಮರಗಳು ಗಿಡಗಳು ನಮಗೆ ತುಂಬ ಹೆಚ್ಚು. ಯಾಕಂದರೆ ಒಂದು ಮರ ನಮ್ಮ ಮನೆ ಹತ್ರ ಇದೆ ಅಂತ ಅಂದರೆ ನಮಗೆ ನ್ಯಾಚುರಲ್ ಆಗಿ ಆಕ್ಸಿಜನ್ ಸಿಗುತ್ತೆ. ಯಾವುದೇ ರೀತಿ ಕಾಯಿಲೆಗಳು ಕೆಮ್ಮಲುಗಳು ಎಂಥದ್ದು ಬರಲ್ಲ. ಆದಷ್ಟು ಮನೆ ಹತ್ರ ಒಂದು ಮರ ಇರಲಿ ಅಷ್ಟೇ, ಬೇರೆ ಏನೂ ಬೇಕಾಗಿಲ್ಲ. ನಾನು ನಿಮ್ಮ ಹೆಸರು ಸರಿ ನಾನು ಹೇಳಿದ್ದು, ನಾನು ಪಕ್ಕ ಅಲ್ಲಿ ಹೇಳಿದ್ದೆ. ಆದರೆ ನಾವು ಓಡಾಡೋವಂಥ ಜಾಗ ಬೆಳಕಿರ್ತದೆ. ಬೇಸಿಗೆ ಕಾಲದಲ್ಲಿ ನಮ್ಮ ಭುವನೇಶ್ವರಿ ಆರ್ಚ್ ಹತ್ತಿರ ರಕ್ಷಿ ಸುಮಾರು ಹಾವು ಹಿಡ್ಸಾರ ಪಾಪ. ಏನು ಇಲ್ಲಿ ಗಂಟೆ ಹಾವುಗಳನ್ನ ಹೊಡೆಯೋದಾಗಲಿ ಇನ್ನೊಂದಾಗಲಿ ಏನೂ ಮಾಡಲ್ಲ. ಹಾವು ಬತ್ತು ಪಟ್ಟಂದ ಫೋನ್ ಹಾಕ್ತಾನೆ. ಓಕೆ ಸ್ನೇಹಿತರೆ, ಪ್ಯಾಕ್ ಆಯಿತು. ಮತ್ತು ಎಲ್ಲರಿಗೆ ಗುಡ್ ನೈಟ್, ಚಾನ್ಸ್.
ಸ್ನೇಹಿತರೆ ಜಸ್ಟ್ ನಮ್ಮ ರಕ್ಷಿಯವರ ಮನೆಯಲ್ಲಿ ರಕ್ಷಣೆ ಮಾಡಿದಂಥ ರಾಯರದೊಡ್ಡಿಯಲ್ಲಿ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಜಾನ್ಸ್. ಈ ಗ್ಯಾಪ್ ಇದೆ ಗ್ಯಾಪ್. ಹಾಂ ನಾನು ವಿಡಿಯೋ ಕಳಿಸಿದ್ನಲ್ಲ ಅಲ್ಲಿ ವಿಡಿಯೋ ಕಳಿಸಿ ನಿಮಗೆ. ಆ ಕಡೆ ಹೋಗ್ಲಿಲ್ವಾ? ಇಲ್ಲ ಅಲ್ಲಾಡಿಲ್ಲ ಕಾಯ್ಕೊಂಡು ಏನಿಲ್ಲ. ಇದ್ರ ಮೇಲೆ ಹತ್ಬೋದಾ? ಅಲ್ಲೇ ಕೂತಿರ್ಬೇಕು. ಇದು ಕೆಳಗಡೆ ಇಲ್ಲೂ ಹೋಯ್ತು ಅಂತ. ಸರ್ ಈ ಕಡೆ ರೈಟ್, ನಿಮ್ಮ ರೈಟ್. ಇಲ್ಲ ಹಾಂ ಕರೆಕ್ಟ್. ಜಾಗ್ರವ ಶೇಕ್ ಮಾಡೋಣ, ಆರಾಮಾಗಿರು. जोड़ो वो देखेगा. ಆಯ್ತು ಎಲ್ಲರೂ ಕೂಡ ಓಕೆ ಅಲ್ಲೇ ಹೌದಾ? ಒಂದೆರಡು ಸಾರಿ ಕಾಣ್ತು. ಹಾಂ ನಿಮ್ಮ ಕೈ ಸಿಕ್ತು. ನಾವು ಬಂದಮೇಲೆ ಹಿಡಿತೀವಲ್ಲ ಗ್ಯಾರಂಟಿ ಹಂಗೆ ನಾವು ಬಂದಮೇಲೆ ಹಾಂ ನೋಡಿದ್ದೀವಿ. ಹೌದು ಹೌದು, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೋಡೋಣ, ತುಂಬ ರಿಸ್ಕ್ ಆಯಿತು. ಆದರೆ ಏನಂತ ಅಂದರೆ ಆ ರಿಸ್ಕ್ ಯಾಕೆ ತೊಗೋಬೇಕಾಯ್ತು ಅಂತಂದರೆ ಕಷ್ಟಪಟ್ಟು ಒಂದು ಕುರಿ ಫಾರ್ಮ್ ಮಾಡವ್ರೆ. ಇಲ್ಲಿ ತುಂಬ ಕುರಿಗಳಿದೆ, ಮತ್ತು ಒಂದು ಕುರಿಗೆ ಹೊಡಿತು ಅಂತಂದರೆ ಅದು ಹೋಯ್ತು ಅಂತ. ಬಿಡದಿ ಬತ್ತಿನಕೆರೆನಾ? ವಂಡ್ರಲ್ಲ ಗೇಟ್ ನಿಯರು. ನಮ್ಮೂರಿಂದ ಒಂದು 22 ಕಿಲೋಮೀಟ್ರ್ ಇದೆ ಸರ್. ಹೆಡ್ ಸಬ್ ಇನ್ಸ್ಪೆಕ್ಟರ್. ಹೌದಾ? ಹೆಡ್ ಸಬ್ ಒಂದು ಸಾರಿ ಕೇಳಿದ್ದೆ ನಿಮಗೆ. ಹೌದಾ? ಆ ಫಾರಮ್ನಲ್ಲಿ, ಹಳೆ ಫಾರಮ್ನಲ್ಲಿ. ಹಾಂ ಸರ್, ಹೌದು ಹೌದು ಅವತ್ತು ಬಂದಿದ್ರಿ ಒಂದು ಸಾರಿ. ಹೌದು. ಯಾರ್ಯಾರು ಹುಡುಗಿದ್ರಿ? ಹೌದು. ಹಂಗಾಗಿ ಹೇಗನ್ಸು ಸರ್? ಏನೋ ನಿಮ್ಮ ಮೇಲೆ ತುಂಬ ಖುಷಿ ಆಯಿತು. ಅಷ್ಟು ಬೇಗ ಬಂದು ನಮಗೆ ಸಪೋರ್ಟ್ ಕೊಟ್ಟಿದ್ದೀರಿ. ರೆಸ್ಪಾನ್ಸ್ ತುಂಬ ಬೇಗನೆ ಮಾಡಿ. ಸರ್ ಪ್ಯಾಕ್ ಆಯಿತು. ಮತ್ತು ಆದಷ್ಟು ಯಾರ್ಯಾರು ಕುರಿ ಫಾರ್ಮ್ ಮಾಡಿದ್ದೀರಾ ಈ ಹುಲ್ಲುಗಳು ಹಾಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಿ, ಆ ಜಾಗದಲ್ಲಿ ಸೇಫಾಗಿರಿ. ಜಾಜಿ ಸ್ನೇಹಿತರೆ, ಜಸ್ಟ್ ಒಂದು ಕುರಿ ಫಾರ್ಮಲ್ಲಿ ರಕ್ಷಣೆ ಮಾಡಿದಂತಹ ಕುರಿ ಫಾರ್ಮಲ್ಲಿ ಮಾತ್ರ ಹುಲ್ಲುಗಳ ಮಧ್ಯದಿಂದ ತೆಗಿಬೇಕಾದ್ರೆ ಉಸಿರಾಟ ಎಲ್ಲ ನಿಂತಾಯ್ತು ನನಗೆ. ಅಷ್ಟು ರಿಸ್ಕ್ ಇತ್ತು ಮಾತ್ರ, ಮತ್ತು ತುಂಬ ಟಫ್ ಆಗಿತ್ತು ರೆಸ್ಕ್ಯೂ. ನಾನು
ಮೋಸ್ಟ್ಲಿ ಅಂದ್ಕೊಂಡಿದ್ದೆ ಇದೆಲ್ಲ ಏನಂತಂದರೆ ಕೇರೆ ಹಾವು ಇರ್ಬೋದು ಅಂತ. ಅದಕ್ಕೆ ಅಷ್ಟೊಂದು ಧೈರ್ಯವಾಗಿ ತೆಗಿತಾ ಇದ್ದೆ. ಯಾವಾಗ ಹಾವು ಕಾಣಿಸ್ತದೆ ನನಗೆ ಶಾಕ್ ಆಗೋಯ್ತು, ಏನಪ್ಪ ನಾಗರಾವು ಅಂತ. ಯಾಕಂದರೆ ಪಾಪ ನನ್ನ ಜೊತೆ ಇನ್ನೊಬ್ಬರು ಹೆಲ್ಪ್ ಮಾಡ್ತಾಯಿದ್ರು. ನಾನು ಕೇರೆ ಹಾವು ಅಂದ್ಕೊಂಡು ಅವ್ರಿಗೂ ಹುಲ್ ಮೇಲೆಲ್ಲ ಹತ್ತಿಸ್ಬಿಟ್ಟಿದೆ. ಹೆಂಗೋ ದೇವ್ರು ದೊಡ್ಡವನು, ಏನೂ ತೊಂದರೆ ಆಗಿಲ್ಲ. ಮತ್ತು ಅಲ್ಲಿ ಅವ್ರಿಗೆ ಒಂದು ಅಲ್ಲಿಂದ ಒಂದು ಸೇಫಾಗಿ ಸಂರಕ್ಷಣೆಯೂ ಆಯಿತು. ಮತ್ತು ನೀವು ನೋಡಿದ್ರೆ ಒಂದು ಇದಕ್ಕೆ ಆದಂಥ ಸೂಟೇಬಲ್ ನೇಚರ್ಗೆ ರಿಲೀಸ್ ಕೂಡ ಆಯಿತು. ಯಾವುದೇ ಜಾಗ ಆಗಿರಲಿ, ಯಾವುದೇ ಒಂದು ಊರಾಗಿರಲಿ, ಹಾವಿನ ಸಮಸ್ಯೆ ಏನಾದರೂ ನಿಮಗಿತ್ತು ಅಂತ ಅಂದರೆ ನಾನು ನೆನೆಸ್ಕೊಳ್ಳಿ, ನನಗೊಂದು ಕಾಲ್ ಮಾಡಿ, ಓಕೆನಾ. ಮತ್ತು ಸ್ನೇಹಿತರೆ, ನಾವು ಕೂಡ ಹೊರಡೋಣ ಮನೆಗೆ. ಎಲ್ಲರಿಗೂ ಲವ್ ಯು ಆಲ್. ಜಯ ಆಂಜನೇಯ.